ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಡಾಕ್ಟರ್ ಕಿರಣ್ ಸೋಮಣ್ಣನವರ ಹುಡುಗ ಸೈಯದ್ ಅಜ್ಜು ಮಾಡುವ ನಮಸ್ಕಾರಗಳು. ಇವತ್ತು ನಾನು ವಿಡಿಯೋ ಮಾಡುವ ಉದ್ದೇಶ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋ ಅರಿವೇ ನಮಗೆ ಯಾರಿಗೂ ಇಲ್ಲ. ಜೊತೆಯಲ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿರುವ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ತಂದೆ ತಾಯಿಯರ ಕೊಲೆಗಳು ನಡೀತಾನೆ ಇದೆ. ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಬರೀ ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಬರೀ ದುಡ್ಡಿಗಾಗಿ, ಆಸ್ತಿಗಾಗಿ ಮಾತ್ರನ ಬೆಲೆ? ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಬಂಧನ ಶ್ರೇಷ್ಠವಾದದ್ದು. ಹುಟ್ಟುತ್ತಾ ಅಣ್ಣ ತಮ್ಮ, ಬೆಳೆಯುತ್ತಾ ದಾಯಾದಿಗಳೆಂಬ ಗಾದೆಯಂತೆ ಆಗಿದೆ ಈ ನಮ್ಮ ಸಮಾಜ. ಹಣ ಆಸ್ತಿಗೆ ನಮ್ಮ ಬಾಲ್ಯದ ಜೀವನಗಳನ್ನು ಮರೆತು ರಾಕ್ಷಸರಂತೆ ನಾವು ವರ್ತಿಸ್ತಾ ಇದ್ದೀವಿ. ಸಂಬಂಧಗಳಿಗೆ ಬೆಲೆ ಇಲ್ಲ, ಜೊತೆಯಲ್ಲಿ ಹುಟ್ಟಿರುವ ರಕ್ತಕ್ಕೆ ಬೆಲೆ ಇಲ್ಲ, ತಂದೆ ತಾಯಿಗಳಿಗೆ ಬೆಲೆ ಇಲ್ಲ. ಈ ಪ್ರಪಂಚದಲ್ಲಿ ಬೆಲೆ ಕೊಡ್ತಾ ಇರೋದು ನಾವು ದುಡ್ಡಿಗಾಗಿ, ಆಸ್ತಿಗಾಗಿ ಮಾತ್ರನ. ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನಾವು ಬೆಲೆ ಕೊಡೋದು ತಂದೆ ತಾಯಿ, ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ನಾವು ಹುಟ್ಟಬೇಕಾದ್ರೆ ಯಾವ ಥರ ಇದ್ದೀವಿ ಅನ್ನೋದನ್ನ ಮರೆತು ನಮ್ಮ ಸಮಾಜದಲ್ಲಿ ನಾವು ರಾಕ್ಷಸಗಳ ಹಾಗೆ ವರ್ತಿಸಿ ಅವರ ಮೇಲೆ ಹಲ್ಲೆಗಳನ್ನ ಮಾಡ್ತಾ ಬರ್ತಾನೇ ಇದ್ದೀವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿಯರಿಗೆ ಯಾರಾದರೂ ಹೊಡೆದ್ರೆ ನಾವು ಅವ್ರ ಜೊತೆ ಜಗಳ ಆಡ್ತಾ ಇದ್ವಿ. ಆದರೆ ನಾವು ಇವತ್ತು ಅವ್ರನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದೆ ಅಂದರೆ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನೆ, ನಮ್ಮ ಮನುಷ್ಯತ್ವ ಎಷ್ಟು ಕೀಳು ಮಟ್ಟಿಗೆ ಬಂದಿದೆ ಅನ್ನೋದು ನಾವೇ ಅರ್ಥ ಮಾಡ್ಕೊಬೇಕು. ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಯಾರ ಮುಂದೆ ನಮ್ಮ ಮಕ್ಕಳು ಕೈ ಚಾಚದೆ ಎಲ್ಲರಂತೆ ಸಮಾನತೆಯಿಂದ ಬದುಕಲಿ ಅಂತ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದಿಂಚು ಆಸ್ತಿನ ಮಾಡಿಟ್ಟಿರ್ತಾರೆ. ನಾವು ಅದೇ ಆಸ್ತಿಗಾಗಿ, ಅದೇ ದುಡ್ಡಿಗಾಗಿ ಅವರ ಮುಂದೆ ರಕ್ತ ಸಂಬಂಧಗಳ ನಡುವೆ ಜಗಳಗಳು, ಕೊಲೆಗಳು ಮಾಡ್ತಾ ಹೋದರೆ ಆ ತಂದೆ ತಾಯಿ ಪಡುವಂಥ ನೋವು, ಕಷ್ಟಗಳು ನಮಗೆ ಯಾಕೆ ಕಾಣ್ತಾ ಇಲ್ಲ? ನಾವು ಇದೇ ರೀತಿ ಮಾಡ್ತಾ ಹೋದರೆ ನಮ್ಮ ಸಮಾಜದಲ್ಲಿ ಮನುಷ್ಯತ್ವ ಅನ್ನೋದೇ ಉಳಿಯಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ನಮ್ಮ ಸಂಬಂಧಗಳ ಜೊತೆ ನಾವು ಹೇಗಿರ್ತಾ ಇದ್ವಿ. ಇವತ್ತು ಅದೇ ಆಸ್ತಿಗಾಗಿ ರಕ್ತ ಸಂಬಂಧಗಳನ್ನ ದಯವಿಟ್ಟು ಯಾರು ಕಳ್ಕೊಬೇಡಿ. 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ. ಹಣ ಆಸ್ತಿಗೆ ನಮ್ಮ ಬಾಲ್ಯದ ಜೀವನಗಳನ್ನ ಮರೆತು ಸಂಬಂಧಗಳಿಗೆ ಬೆಲೆ ಕೊಡಿ, ಪ್ರೀತಿಗೆ ಬೆಲೆ ಕೊಡಿ, ಸ್ನೇಹಕ್ಕೆ ಬೆಲೆ ಕೊಡಿ, ಬಾಂಧವ್ಯಕ್ಕೆ ಬೆಲೆ ಕೊಡಿ. ತಂದೆ ತಾಯಿ, ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯರಿಗೆ ಬೆಲೆ ಕೊಡಿ. ನಮಗೆ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ, ಸಂಬಂಧಗಳು ಕೂಡ ಇಂಪಾರ್ಟೆಂಟ್. ಕೊನೆಯದಾಗಿ ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡು, ಆಸ್ತಿ, ಅಂತಸ್ತು ಇವತ್ತಿಲ್ಲ ಅಂದರೆ ನಾಳೆ ಸಂಪಾದನೆ ಮಾಡ್ಬೋದು. ಅದೇ ನಮ್ಮ ಜೀವ, ನಮ್ಮ ಜೀವನಗಳು, ನಮ್ಮ ಸಂಬಂಧಗಳು, ನಮ್ಮ ಪ್ರೀತಿಗಳು ಹೋದ್ಮೇಲೆ ಮತ್ತೆ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.